ಕಾರಣದಿಂದ ಅವರ ತಂದೆ ತಾಯಿ ಈತನಿಗೆ ಶಾಲೆ ಗುರುಕುಲಕ್ಕೆ ಕಳಿಸೋದ್ರಿಂದ ಏನು ಪ್ರಯೋಜನ ಇಲ್ಲ, ಈತನಿಗೆ ಮಾತೇ ಬರೋದಿಲ್ಲ ಅಂತೇಳಿ ದನ ಕಾಯಲಿಕ್ಕೆ ಕಳಿಸ್ಕೊಟ್ಟಿರ್ತಾರೆ. ದನ ಕಾಯಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇದ್ದದಿದ್ದಾಗೆ ಅಲ್ಲೊಬ್ಬ ಜಂಗಮ ಬರ್ತಾನೆ. ಸಿದ್ದರಾಮನಿಗೆ ಕೇಳ್ತಾನೆ, ಸಿದ್ದರಾಮ ನನಗೆ ಬಹಳ ಹಸಿವಾಗಿದೆ, ಏನಾದರೂ ತಿನ್ನಲಿಕ್ಕೆ ಕೊಡು. ಈ ಸೀತನಿ ಅಂತ ಹೇಳ್ತಾರಲ್ಲ, ಏನಂತ ನಿಮ್ಮ ಕಡೆ, ಅದನ್ನು ಬೆಳಸೆಯನ್ನ ಸುಟ್ಟು ತಂದು ಕೊಡ್ತಾನೆ. ಇದು ಹೊಟ್ಟೆ ತುಂಬಲಿಲ್ಲ ನನಗೆ, ಮನೆಗೆ ಹೋಗಿ ಏನಾದ್ರು ತಗೊಂಡು ಬಾ. ಸಿದ್ದರಾಮ ಹೆಗಲ ಮೇಲೆ ಇರ್ತಕ್ಕಂಥ ಕಂಬಳಿಯನ್ನ ಆಸ್ತಾನೆ. ನೀವು ಇಲ್ಲೇ ಕೂಡ್ರಿ ಅಂತ ಹೇಳ್ತಾನೆ. ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ನನ್ನ ಹೆಸರು ಮಲ್ಲಯ್ಯ. ನೀವೆಲ್ಲಿರ್ತೀರ ಅಂದ್ರೆ ನಾನು ಶ್ರೀಶೈಲ ಗುಡ್ಡದಲ್ಲಿ ಇರ್ತೀನಿ, ಹಾಗಾದ್ರೆ ನಾನು ಬರೋ ತನಕ ಇಲ್ಲೇ ಕೂಡ್ರಿ ಅಂತೇಳಿ ಅವನು ಮನೆಗೆ ಓಡಿ ಬಂದು ಅವ್ರ ತಾಯಿಯನ್ನು ಕೇಳ್ತಾನೆ, ಅವ್ವ ನನಗೆ ಮೊಸರು ಬುತ್ತಿಯನ್ನು ಕಟ್ಟಿಕೊಡುವಂತ. ನನ್ನ ಮಗನಿಗೆ ಮಾತೇ ಬರೋದಿಲ್ಲ, ಮೂಕ ಅಂತ ತಿಳ್ಕೊಂಡವನಿಗೆ ಇದ್ದದಿದ್ದಾಗೆ ಮಗ ಮೊಟ್ಟ ಮೊದಲು ಮಾತಾಡಿದ್ದ, ಕೇಳಿದ್ದ ನನಗೆ ಮೊಸರು ಬುತ್ತಿಯನ್ನು ಕಟ್ಟಿಕೊಡುವಂತ. ಅದು ಎಷ್ಟು ಸಂತೋಷ ಆಗಿತ್ತು ಅಂದರೆ ಕೆನೆ ಮೊಸರನ್ನು ಹಾಕಿ ಮೊಸರು ಬುತ್ತಿಯನ್ನು ಕಟ್ಟಿ ಕೊಡ್ತಾಳೆ. ಆ ಗಂಟನ್ನು ಹಿಡ್ಕೊಂಡು ಓಡೋಡಿ ಬರ್ತಾನೆ. ಓಡಿ ಬಂದು ನೋಡಿದರೆ ಅವನ ಹಾಸಿರೋ ಕಂಬಳಿ ಮಾತ್ರ ಇತ್ತು, ಅಲ್ಲಿ ಮಲ್ಲಯ್ಯ ಇರಲಿಲ್ಲ. ಮತ್ತೆ ಆ ಗಂಟನ್ನು ಹಿಡ್ಕೊಂಡು ಮಲ್ಲಯ್ಯ ಮಲ್ಲಯ್ಯ ಅಂತ ಕೂಗ್ತಾನೆ. ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಅಲ್ಲೊಂದು ಯಾತ್ರಾ ತಂಡ ಹೊಂಟಿತ್ತು. ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ರು. ಮಾಂತ ಮಲ್ಲಯ್ಯ ಉಗೆ ಉಗೆ, ಶ್ರೀಗಿರಿ ಮಲ್ಲಯ್ಯ ಉಗೆ ಉಗೆ ಅನ್ಕೊಂತ ಬಂದು ಕೇಳ್ದ, ನೀವೆಲ್ಲ ಎಲ್ಲ ಹೋಗ್ತಾ ಇದ್ದೀರಾ? ನಾವು ಮಲ್ಲಯ್ಯನ ದರ್ಶನಕ್ಕೆ ಹೋಗ್ತಾ ಇದ್ವಿ. ಬಹಳ ಸಂತೋಷ ಆಯ್ತು, ಯಾಕೆಂದ್ರೆ ಮಲ್ಲಯ್ಯ ಹೇಳಿದ್ದ ನಾನು ಶ್ರೀಶೈಲ ಗುಡ್ಡದಲ್ಲಿ ಇರ್ತೀನಿ ಅಂತೇಳಿ. ಮತ್ತೆ ಸಂತೋಷ ಆಗಿ ಆ ಮೊಸರು ಬುತ್ತಿ ಗಂಟನ್ನು ಹಿಡ್ಕೊಂಡು ಅವನ ಜೊತೆಗೆ ಬರ್ತಾನೆ. ದೂರದಲ್ಲಿ ತೋರಿಸ್ತಾರದು, ಅಲ್ಲಿ ಕಾಣುತ್ತಲ್ಲ ಅದೇ ಮಲ್ಲಯ್ಯನ ಗುಡ್ಡ. ಬಹಳ ಸಂತೋಷ ಆಯ್ತು, ಇನ್ನೇನು ನನಗೆ ಮಲ್ಲಯ್ಯ ಸಿಕ್ಕೇ ಬಿಡ್ತಾನೆ ಅಂತ. ಅವ್ರು ಬಂದರು, ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋದ್ರು. ಕೇಳ್ದ ಮಲ್ಲಯ್ಯ ಎಲ್ಲಿದ್ದಾನೆ ಅಂತ ಸಿದ್ದರಾಮ. ಅವ್ರು ತೋರಿಸಿದ್ರು, ಏನ ಅಲ್ಲಿರ್ತಕ್ಕಂಥ ಲಿಂಗವನ್ನು ತೋರಿಸಿದ್ರು. ಅದು ಅಲ್ಲಿ ಕಾಣುತ್ತಲ್ಲ ಅದೇ ಮಲ್ಲಯ್ಯ. ಸಿದ್ದರಾಮ ಅಂದ, ಅದು ಮಲ್ಲಯ್ಯ ಅಲ್ಲ ಕಲ್ಲಯ್ಯ ಅಂದ. ಮಲ್ಲಯ್ಯ ಅಲ್ಲ ಕಲ್ಲಯ್ಯ ಅಂದರೆ ನನಗೆ ಮಾತಾಡೋ ಮಲ್ಲಯ್ಯ ಬೇಕು, ನಮ್ಮಂಗಿರೋ ನಮ್ಗೆ ಗೊತ್ತಿರೋದಿದೆ ಮಲ್ಲಯ್ಯಪ್ಪ, ಆ ಮಲ್ಲಯ್ಯ ಗೊತ್ತಿಲ್ಲ. ಮತ್ತೆ ಅವನಿಗೆ ಬಹಳ ದುಃಖ ಆಗ್ತದೆ. ಇಡೀ ಶ್ರೀಶೈಲ ಗುಡ್ಡ ಎಲ್ಲ ಸುತ್ತಾಗ್ತಾನೆ, ಎಲ್ಲೂ ಮಲ್ಲಯ್ಯ ಕಾಣೋದಿಲ್ಲ. ಅಲ್ಲೊಂದು ಇದನ್ನು ತೋರಿಸ್ತಾರಲ್ಲ ಸಿದ್ದರಾಮನ ಕೊಳ್ಳ ಅಂತ, ಆ ಮೇಲೆ ನಿಂತು ಹೇಳ್ತಾನೆ ಅವನು, ಮಲ್ಲಯ್ಯ ನಾನು ನಿನ್ನನ್ನು 3 ಸರಿ ಕರೀತಾನೆ, ನೀ ಏನಾದರೂ ಬರದೇ ಇದ್ರೆ ನಾ ಇದ್ರೊಳಗೆ ಜಿಗಿದು ಬಿಡ್ತೀನಿ ಅಂತೇಳಿ. ಮಲ್ಲಯ್ಯ ಮಲ್ಲಯ್ಯ ಕರೆದ 3 ಸರಿ ಕಣ್ಬಿಟ್ಟು ನೋಡ್ದ, ಇರಲಿಲ್ಲ, ಕೆಳಗಡೆ ಜಿಗದೇ ಬಿಟ್ಟ. ಕಣ್ಣು ಬಿಟ್ಟು ನೋಡಿದ್ರೆ ಮಲ್ಲಯ್ಯನ ತೊಡೆ ಮೇಲೆ ಕೂತಿದ್ನಂತ. ಆಮೇಲೆ ಮಲ್ಲಯ್ಯ ಆ ಬುತ್ತಿ ಗಂಟನ್ನು ಬಿಚ್ಚಿ ಆತನಿಗೆ ಉಣಿಸ್ತಾನೆ, ಆತ ಈತನಿಗೆ ಊಟ ಮಾಡಿಸ್ತಾನೆ. ಮಲ್ಲಯ್ಯ ಆತನನ್ನು ಸಂತೈಸಿ ನೀನು ಹೋಗು ವಾಪಸ್ಸು ಅಂತ ಹೇಳ್ತಾನೆ. ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ಈಗ ಮಾಡಿರೋ ಮೋಸನೇ ಸಾಕು ಅಂತ ಹೇಳ್ದ. ಇಲ್ಲ, ನೀನು ನಡದಲ್ಲಿ ನಡಿತೀನಿ, ನುಡದಲ್ಲಿ ನುಡಿತೀನಿ, ನೀ ಇದ್ದಲ್ಲಿ ಇರ್ತೀನಿ ಅಂತೇಳಿ ಮೈದಡವಿ ನಿನ್ನಿಂದ ಆಗುವಂಥ ಕೆಲಸ ಭಾಳ ಇದೆ, ಹೋಗು ಅಂತೇಳಿ ಭಾಳ ಪ್ರೀತಿಯಿಂದ ಕಳಿಸ್ಕೊಡ್ತಾನೆ. ವಾಪಸ್ಸು ಆತ ಸೊನ್ನಲಿಗೆಗೆ ಬರ್ತಾನೆ. ಬಂದು ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಿ ಅನ್ನುವಂಥ ಸ್ವಲ್ಪ ಅಹಂಕಾರನೂ ಆತನಲ್ಲಿ ಬಂದಿರುತ್ತೆ. ಅಲ್ಲಿ ರಾಣಿ ಚಾಮಲಾದೇವಿ ಅಂತ ಆಳ್ತಿರ್ತಾಳೆ, ನೊಳಂಬ ವಂಶದ ರಾಜಗುರುವನ್ನಾಗಿ ಆಕೆ ಸ್ವೀಕಾರ ಮಾಡಿಕೊಂಡಿರ್ತಾಳೆ. ಸುಮಾರು 1000 ಜನ ಶಿಷ್ಯರನ್ನು ಹೊಂದಿರ್ತಾರೆ ಸಿದ್ದರಾಮೇಶ್ವರರು. ಗುಡಿ ಕೆರೆ ಕಾಲುವೆಗಳನ್ನು ಕಟ್ಟಿಸುವಂಥ ಕೆಲಸ ಮಾಡ್ತಿರ್ತಾರೆ. ರಾಜಗುರು ಅಂದರೆ ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಮರ್ಯಾದೆ ಬೇರೆನೇ ಇರುತ್ತದೆ, ಬಹಳ ಗೌರವದಿಂದ ಕಾಣ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಪ್ರಭುದೇವರು ಅಲ್ಲಿಗೆ ಬರ್ತಾರೆ. ಹಾಕ್ಕೊಳ್ಳೋಕೆ ಸರಿಯಾಗಿ ಮೈ ಮೇಲೆ ಬಟ್ಟೆ ಇರೋದಿಲ್ಲ. ಈ ಕಡೆ ಎಲ್ಲ ಒಡ್ರು ಕಲ್ಲನ್ನು ಕಟ್ತಾ ಇದ್ರು, ಕೆರೆ ಕಟ್ತಾ ಇದ್ರು. ಆ ಕಡೆ ದಡದಲ್ಲಿ ಸಿದ್ದರಾಮ ಆತನು ನಿಂತು ಕೆಲಸ ಮಾಡಿಸ್ತಾ ಇದ್ದ. ಇಲ್ಲಿ ಬಂದು ಒಡ್ರನ್ನ ಕೇಳಿದ್ರು ಪ್ರಭುದೇವರು, ಎಲ್ಲೋ ನಿಮ್ಮ ಹಿರಿಯ ಒಡ್ಡರ ಗುರು ಎಲ್ಲಿ ಅಂತ ಕೇಳಿದ್ರು. ಬಹಳ ಸಿಟ್ಟು ಬರ್ತದೆ ಈತನ. ಒಡ್ರಿಗೆ ಆ ಕಲ್ಲನ್ನು ಕಟ್ತಾ ಇರ್ಬೇಕಾದ್ರೆ ನಿಮ್ಮ ಒಡ್ಡರ ಗುರು ಎಲ್ಲಿ, ನಿಮ್ಮ ಹಿರಿ ಒಡ್ಡ ಎಲ್ಲಿ ಅಂತ ಕೇಳಿದಾಗ ಬಹಳ ಸಿಟ್ಟು ಬಂದು, ನಮ್ಮ ಅಂಥ ಗುರುಗಳಿಗೆ ನೆಟ್ಟಿಗೆ ಮೈ ಮೇಲೆ ಹಾಕ್ಕೊಳಕ್ಕೆ ಬಟ್ಟೆ ಇಲ್ಲ, ನಮ್ಮ ಗುರುವನ್ನು ಒಡ್ಡರ ಗುರು ಅಂತ ಕರೀತಾನಲ್ಲ ಅಂಥೇಳಿ ಕಲ್ಲು ತಗೊಂಡು ಒಗಿತಾರ. ಅವ್ರೇನು ಕಟ್ತಿದ್ರು,
ಕಲ್ಲು ತಗೊಂಡು ತೂರಿದ ತಕ್ಷಣ ಆ ಕಲ್ಲುಗಳು ಬಡಿತಾನೆ ಇರಲಿಲ್ಲ ಪ್ರಭುದೇವರಿಗೆ, ಯಾಕೆಂದ್ರೆ ಅದು ವ್ಯೋಮಕಾಯ ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಶರೀರ. ಆಮೇಲೆ ಇವನೇನೋ ಮಾಯಾವಿ ಇದ್ದಂಗೆ ಇದನ್ನು ತಡಿ ಹೇಳಿ ಎಲ್ಲರೂ ಸುತ್ತುವರೆದು ಅವನನ್ನು ಗುದ್ದಲಿಕ್ಕೆ ಹೊಡಿಲಿಕ್ಕೆ ಹೋಗ್ತಾರೆ. ಅವರು ಗುದ್ದುತ್ತಾ ಇದ್ರೆ ಆ ಗುದ್ದುಗಳು ಅವರಿಗೆ ಒಬ್ರಿಗೊಬ್ರಿಗೆ ಬಡಿಸಿರ್ತವೆ. ಆ ಏಟು ಪ್ರಭುದೇವರಿಗೆ ಬೀಳೋದಿಲ್ಲ. ಅವಾಗ ವಿಚಾರ ಮಾಡ್ತಾರೆ, ನೀವು ಏನೋ ನೋಡಿ ಮಾಯಾವಿ ವಿದ್ಯೆ ಕಲ್ತಂಗೆ ಕಾಣ್ತಾನೆ, ನಮ್ಮ ಗುರುಗಳಿಗೆ ಹೇಳೋಣ ಅಂತೇಳಿ ಆ ಕಡೆ ದಡದಲ್ಲಿ ಸಿದ್ದರಾಮೇಶ್ವರರು ಕಟ್ಟಿಸ್ತಾ ನಿಂತಿರ್ತಾರೆ. ಬಂದು ಹೇಳ್ತಾರೆ, ಯಾರೋ ಒಬ್ಬ ಬೈರಾಗಿ ಬಂದಿದ್ದಾನೆ, ನಿಮ್ಮನ್ನು ಒಡ್ಡರ ಗುರು ಅಂತ ಕರೀತಾನೆ, ಹಿರಿಯ ಒಡ್ಡ ಎಲ್ಲೋ ಅಂತ ಕರೀತಾನೆ. ಭಾಳ ಸಿಟ್ಟು ಬಂತು ಸಿದ್ದರಾಮೇಶ್ವರ. 6 ನನ್ನನ್ನು ಜರಿದವರು, 6 ನನ್ನನ್ನು ಬೈದವರು, ಅವನೇನು ಜಂಬಾರಿಯೋ ಧನುಜಾರಿಯೋ ಕಾಮಾರಿಯೋ ತೋರವನ ಅಂತ. ಯಾರು ನನ್ನನ್ನು ಬೈದಿದ್ದು? ಅವನೇನು ಬ್ರಹ್ಮನೋ ವಿಷ್ಣುನೋ ಮಹೇಶ್ವರನು ಕೈವಾರ ವೇತಕ್ಕೆ. ನನಗೆ ಯಾವುದೋ ಆಯುಧ ಬೇಡ, ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅನ್ಕೊಂತ ಬಹಳ ಸಿಟ್ಟಿನಿಂದ ಬರ್ತಾನೆ. ತನ್ನ 3ನೇ ಕಣ್ಣನ್ನು ತೆಗಿತಾನೆ ಅಂತ ಬರೀತಾನೆ ಚಾಮರಸು. 3ನೇ ಕಣ್ಣನ್ನು ತೆಗೆದು ಸುಟ್ಟು ಹಾಕ್ಲಿಕ್ಕೆ ನೋಡುತ್ತಾನೆ. ಅಲ್ಲಮ್ಮ ಪ್ರಭುಗಳು ಅದನ್ನು ಹೆಬ್ಬೆರಳಿಂದ ಹೊರಸಾಕ್ತಾರೆ. ಓ, ನಾನೇ ಯೋಗಿ ಅಂತೇಳಿದರೆ ಈತ ನನಗಿಂತ ಸಿದ್ಧಿ ಪುರುಷ ಅಂತೇಳಿ ಆತ ಶರಣಾಗತಿ ಆಗ್ತಾನೆ ಅಂತ. ಅವಾಗ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ನೀವೆಲ್ಲ ಈ ಕೆರೆ, ಕಾಲುವೆ, ಅರವಟ್ಟಿಕೆ, ದಾಸೋಹ ಇವುಗಳಿಂದ ಮರಣದ ಮೇಲೆ ನಿನ್ನ ಸ್ವರ್ಗದ ಸುಖ ಉಂಟಲ್ಲದೆ ನಿನಗೆ ನಿಜದ ನೆಲೆ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಸಿದ್ಧ. ಅವನಿಗೊಂದಿಷ್ಟು ಮನವರಿಕೆಯನ್ನು ಮಾಡ್ತಾರೆ. ನಂತರ ಸಿದ್ದರಾಮೇಶ್ವರನನ್ನು ಕರ್ಕೊಂಡು ಕಲ್ಯಾಣಕ್ಕೆ ಬರ್ತಾರೆ. ಇಲ್ಲಿ ಬಸವಣ್ಣನವರು ಪ್ರಭುದೇವರ ಬರುವಿಕೆಗಾಗಿ ಶೂನ್ಯಪೀಠ ಖಾಲಿ ಇತ್ತ ಹಾಗೇನೆ ಬಸವಣ್ಣವರು ಲಿಂಗ ಪೂಜೆಯಲ್ಲಿ ಕೂತಿರ್ತಾರೆ. ಪ್ರತಿನಿತ್ಯ ಅಡಪದ ಅಪ್ಪಣ್ಣ ಎಲ್ಲರನ್ನು ಬರಮಾಡಿಕೊಳ್ಳುವಂತೆ ಇವರನ್ನು ಕೂಡ ಬರಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ. ಬಸವಣ್ಣವರು ಬಂದಿಲ್ಲ ಅಂತ ಅಲ್ಲೂ ಒಂದಿಷ್ಟು ವಾಗ್ವಾದಗಳು ನಡೀತದೆ. ನಂತರ ಬಸವಣ್ಣನವರು ಬಂದು ಪ್ರಭುದೇವರನ್ನು ಮುನಿಸ್ಕೊಂಡು ಹೊರಟಿರ್ತಾರೆ. ಬಂದು ಕೇಳ್ಕೊತಾರೆ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ. ಆ ಹುಸಿ ಮುನುಸನ್ನು ಬಿಟ್ಟು ಇಡೀ ಕಲ್ಯಾಣವನ್ನು ಮಹಾಮನೆಯನ್ನು ತೋರಿಸ್ತಾ ಮುಂದೆ ಬಸವಣ್ಣನವರು ಆ ಶೂನ್ಯ ಪೀಠಕ್ಕೆ ಅಲ್ಲಮ್ಮ ಪ್ರಭುಗಳನ್ನು ಕೂಡಿಸ್ತಾರೆ. ಆ ಅನುಭವ ಮಂಟಪದ ಮೊನ್ನೆ ಹೇಳುವಾಗ ಸ್ಪೀಕರ್ ಯಾರಾಗಿದ್ದರು, ಅಧ್ಯಕ್ಷರೇ ಯಾರಾಗಿದ್ದರು ಅಂದರೆ ಅಲ್ಲಮ್ಮ ಪ್ರಭುಗಳಾಗಿದ್ದರು. ಅದರ ಕಾರ್ಯದರ್ಶಿಗಳು ಯಾರಾಗಿದ್ದರು ಅಂದರೆ ಚನ್ನಬಸವಣ್ಣನವರಾಗಿದ್ದರು. ಅದು ಆಗು ಹೋಗುಗಳನ್ನೆಲ್ಲ ಪ್ರತಿನಿತ್ಯ ನಡೆದದ್ದನ್ನು ಯಾರು ಬರೀತಿದ್ರು ಅಂದರೆ ಅಲ್ಲಿ ಶಾಂತರಸರು ಬರೀತಾ ಇದ್ರು. ಅನುಭವ ಮಂಟಪ ಅಲ್ಲಿ ಅನೇಕ ಚಿಂತನೆಗಳು ನಡೀತಾ ಇತ್ತು. ಎಲ್ಲವನ್ನು ಮನುಷ್ಯ ಪರಿಪೂರ್ಣನಾಗಲಿಕ್ಕೆ ಏನು ಬೇಕೋ